ಹೌದು ಗೆಳೆಯರೇ, ಎಲ್ಲ ಕಡೆಯಿಂದಲೂ ಸಂಕಷ್ಟಕ್ಕೆ ಸಿಲುಕಿರುವ ಭಾರತೀಯ ಜನತಾ ಪಾರ್ಟಿ ಮತ್ತು ಅದರ ಮಾತೃ ಸಂಸ್ಥೆಯಾದ ಆರ್ಎಸ್ಎಸ್ ನಡುವಿನ ಮುನಿಸು ಈ ಮಟ್ಟಕ್ಕೆ ತಲುಪಿದೆಯಾ? ಈಗ ಅಮಿತ್ ಶಾ ಬದಲಿಗೆ ದೇವೇಂದ್ರ ಫಡ್ನವೀಸ್ಗೆ ಗೃಹ ಸಚಿವಾಲಯದ ಹೊಣೆ ನೀಡುವ ಬಗ್ಗೆ ಯೋಚಿಸಲಾಗುತ್ತಿದೆಯಾ? ಕೊನೆಗೂ ಈ ಇಡೀ ಬೆಳವಣಿಗೆಯ ಮಧ್ಯೆ ನಿತಿನ್ ಗಡ್ಕರಿ ಬಂದು ಏನೆಂದು ಹೇಳಿ ಹೋದರು? ಅದು ನೇರವಾಗಿ 75 ವರ್ಷದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪೆಟ್ಟು ಕೊಡುವಂತಿದೆ. ಪಿಎಂಒ, ಪ್ರಧಾನಿ ಕಾರ್ಯಾಲಯ, ಚುನಾವಣಾ ಆಯೋಗ ಮತ್ತು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನನ್ನ ನಂಬಿಕಸ್ಥ ಜನರಿದ್ದಾರೆ. ಅಲ್ಲಿನ ಪ್ರತಿಯೊಂದು ಸುದ್ದಿ ನನಗೆ ಸರಿಯಾಗಿ ತಲುಪುತ್ತದೆ. ಹಾಗೂ 1 ವರ್ಷದೊಳಗೆ ಈ ಸರ್ಕಾರ ಬೀಳುತ್ತದೆ. ಮೋದಿ ಪ್ರಧಾನಿಯಾಗಿ ಉಳಿಯುವುದಿಲ್ಲ ಎಂದು ರಾಹುಲ್ ಗಾಂಧಿ ಹಲವು ಬಾರಿ ಹೇಳಿದ್ದರಲ್ಲವೇ? ಹಾಗಾದರೆ ಬಿಜೆಪಿ ಉಳಿದು ಮೋದಿ ಮತ್ತು ಶಾ ಅವರ ಆಟ ಮುಗಿಯುವಂತಹ ಯಾವುದೇ ಹೊಸ ರಾಜಕೀಯ ತಂತ್ರದ ಖಿಚಡಿ ಬೇಯುತ್ತಿದೆಯಾ? ನಿಮ್ಮೆಲ್ಲರಿಗೂ ಸ್ವಾಗತ. ನೀವು ನೋಡ್ತಿದ್ದೀರಾ ದಿ ರಾಜನೀತಿಯ ವಿಶೇಷ ವಿಭಾಗ, ಖಬರ್ ಔರ್ ವಿಶ್ಲೇಷಣ್. ನಾನು ಜಬಾರ್ ಖಾನ್. ಸ್ನೇಹಿತರೆ, ಈ ಸಮಯದಲ್ಲಿ ಬೇರೆ ಬೇರೆ ವೇದಿಕೆಗಳಲ್ಲಿ ನಿತಿನ್ ಗಡ್ಕರಿ ಅವರ ಒಂದು ಹೇಳಿಕೆ ನಿಮ್ಮ ಕಣ್ಣಿಗೆ ಬಿದ್ದಿರಬಹುದು. ಆಮೇಲೆ ನಿತಿನ್ ಗಡ್ಕರಿ ಅವರು ಅದಕ್ಕೆ ಎಷ್ಟೇ ಸ್ಪಷ್ಟನೆ ನೀಡಿದರೂ ತಲುಪಬೇಕಾದ ಸಂದೇಶ ತಲುಪಬೇಕಾದವರಿಗೆ ತಲುಪಿಯಾಗಿದೆ. ಬಿಜೆಪಿಯಲ್ಲಿ ಉಂಟಾಗಬೇಕಿದ್ದ ಕದಲಿಕೆ ಈಗಾಗಲೇ ಉಂಟಾಗಿದೆ. ಇದು ರಾಜಕೀಯಕ್ಕೆ ಸಂಬಂಧಿಸಿದ್ದಲ್ಲ ಎಂದು ಅವರು ಸ್ಪಷ್ಟನೆ ನೀಡಿದರು. ಆದರೆ ಸ್ನೇಹಿತರೆ, ಅವರ ಈ ಹೇಳಿಕೆ ಹಲವು ವಿಷಯಗಳನ್ನು ಹೊರಹಾಕಿದೆ ಮತ್ತು ಅದರ ನಂತರದ ಚಿತ್ರಣಗಳು ಅತ್ಯಂತ ಪ್ರಮುಖವಾಗಿವೆ. ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರು, ನನಗೆ ಮೊದಲಿಗಿಂತ ಹೆಚ್ಚು ಕೆಲಸ ಮಾಡಲು ಸಾಧ್ಯವಿಲ್ಲ. ಈಗ ಹೊಸ ಪೀಳಿಗೆಗೆ ಜವಾಬ್ದಾರಿಗಳನ್ನು ವಹಿಸುವ ಸಮಯ ಬಂದಿದೆ ಎಂದು ನೇರವಾಗಿ ಹೇಳಿದ್ದಾರೆ. ಇತ್ತೀಚೆಗೆ ಮೋಹನ್ ಭಾಗವತ್ ಅವರು ಜಡ್ಜಿಗಳ ಬಗ್ಗೆ ಮತ್ತು ಹೊಸಬರನ್ನು ಮುಂದೆ ತರುವ ಬಗ್ಗೆ ಇದೇ ರೀತಿಯ ಹೇಳಿಕೆ ನೀಡಿದ್ದರು. ಅಭಿಜಿತ್ ದೀಪಿಕೆ ಮತ್ತು ಅವರ ತಂಡದವರು ಸಹ 80 ವರ್ಷದ ಹಿರಿಯರು ಇನ್ನು ಮುಂದೆ ದೇಶದ ಯುವಕರ ಭವಿಷ್ಯವನ್ನು ನಿರ್ಧರಿಸಲಿದ್ದಾರೆ. ಅವರು ಇನ್ನೂ ಹಳೆಯ ಶೈಲಿಯಲ್ಲೇ ಮುಂದುವರಿಯುತ್ತಿದ್ದಾರೆ ಎಂದು ಹೇಳಿದ್ದರು. ವಾಸ್ತವವಾಗಿ ನಾಗ್ಪುರದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಗಡ್ಕರಿ, ಇತ್ತೀಚೆಗೆ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ತಮ್ಮ ಭಾಗಿತ್ವವೇನೂ ಕಡಿಮೆಯಾಗಿಲ್ಲ. ಆದರೆ ಈಗ ಹೊಸ ಪೀಳಿಗೆಗೆ ಅವಕಾಶ ನೀಡುವ ಸಮಯ ಬಂದಿದೆ ಎಂದಿದ್ದಾರೆ. ವಿಶೇಷವೆಂದರೆ, ಕೇಂದ್ರ ಸಚಿವ ಸಂಪುಟ ಪುನಾರಚನೆಯ ಬಗ್ಗೆ ಚರ್ಚೆಗಳು ಕಾವು ಪಡೆದಿರುವ ಸಮಯದಲ್ಲಿಯೇ ನಿತಿನ್ ಗಡ್ಕರಿ ಅವರ ಈ ಹೇಳಿಕೆ ಬಂದಿದೆ. ಇದರಿಂದ ಹಲವರು ಬೇರೆ ಬೇರೆ ರಾಜಕೀಯ ಅರ್ಥಗಳನ್ನು ಕಲ್ಪಿಸುತ್ತಿದ್ದಾರೆ. ಈಗ ಹೊಸ ಪೀಳಿಗೆಯನ್ನು ಮುಂದೆ ತರುವ ಸಮಯ ಬಂದಿದೆ. ನಾವು ಇನ್ಮುಂದೆ ಮಾರ್ಗದರ್ಶನ ನೀಡಬೇಕು. ನಾನು ಕಳೆದ 30 ವರ್ಷಗಳಿಂದ ಸಾರ್ವಜನಿಕ ಜೀವನದಲ್ಲಿ ನಿರಂತರವಾಗಿ ಕೆಲಸ ಮಾಡುತ್ತಿದ್ದೇನೆ. ಈ ಅವಧಿಯಲ್ಲಿ ಹಲವು ಏಳುಬೀಳುಗಳನ್ನು ಕಂಡಿದ್ದೇನೆ. ಹಲವು ಬಾರಿ ಪುರಸ್ಕೃತನಾಗಿದ್ದೇನೆ. ಆದರೆ ಈಗ ನನಗೆ ಹೆಚ್ಚಿನ ಕೆಲಸ ಮಾಡಲು ಸಾಧ್ಯವಿಲ್ಲ. ಹೊಸ ಪೀಳಿಗೆಗೆ ಜವಾಬ್ದಾರಿ ವಹಿಸಬೇಕು ಅನಿಸುತ್ತಿದೆ ಎಂದು ಗಡ್ಕರಿ ಹೇಳಿದರು. ಸಚಿವ ಸಂಪುಟದ ಬದಲಾವಣೆ ಮತ್ತು ಇತ್ತೀಚಿನ ಬಿಜೆಪಿಯ ಸಾಂಸ್ಥಿಕ ಬದಲಾವಣೆಗಳ ನಂತರ ಅವರ ಈ ಹೇಳಿಕೆ ಬಂದಿದೆ. ವಿಶೇಷವೆಂದರೆ 65 ಸದಸ್ಯರಿರುವ ಈ ತಂಡದಲ್ಲಿ 51 ಹೊಸ ಮುಖಗಳು ಬಂದಿವೆ. ಸಂಘಟನೆಯ ಈ ಮುಖಗಳನ್ನು ನೋಡಿದರೆ ಅದರಲ್ಲಿ ಹಲವು ಸುಳಿವುಗಳಿವೆ. 2015ರಲ್ಲಿ ಅಮಿತ್ ಶಾ ಬಿಜೆಪಿ ಅಧ್ಯಕ್ಷರಾದ ನಂತರ ಪಕ್ಷದ ಮಟ್ಟದಲ್ಲಿ ಆದ ಅತಿದೊಡ್ಡ ಬದಲಾವಣೆ ಎಂದು ಇದನ್ನು ಬಿಂಬಿಸಲಾಯಿತು. ಈಗ ನಿತಿನ್ ಗಡ್ಕರಿ ಅವರ ಈ ಹೇಳಿಕೆ ಮುಂದೆ ಇನ್ನೂ ದೊಡ್ಡ ಬದಲಾವಣೆಯಾಗುವ ಸೂಚನೆ ನೀಡುತ್ತಿದೆ. ಆದರೆ ಪ್ರಧಾನಿ ಮೋದಿಗಿಂತ 6 ರಿಂದ 7 ವರ್ಷ ಚಿಕ್ಕವರಾಗಿರುವ ನಿತಿನ್ ಗಡ್ಕರಿ ಅವರೇ ಈ ವಯಸ್ಸಿನಲ್ಲಿ ಪಕ್ಕಕ್ಕೆ ಸರಿದು ಹೊಸ ಪೀಳಿಗೆಗೆ ಜವಾಬ್ದಾರಿ ನೀಡುವ ಹೇಳುತ್ತಿದ್ದರೆ 75 ದಾಟಿರುವ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಇದರ ಸಂದೇಶವೇನು ಎಂದು ಹಲವು ಬುದ್ಧಿಜೀವಿಗಳು ಪ್ರಶ್ನಿಸುತ್ತಿದ್ದಾರೆ. ಕೆ. ಅಡ್ವಾಣಿ, ಮುರಳಿ ಮನೋಹರ್ ಜೋಶಿ ಅಥವಾ ಇತರ ಕೆಲವು ನಾಯಕರ ವಯಸ್ಸಿನ ಕಾರಣ ನೀಡಿ ಮನೆಯ ಹಿರಿಯರನ್ನು ಹೊರಗಡೆ ಮಲಗಲು ಕಳುಹಿಸುವ ತಂಟೆಕೋರ ಮಕ್ಕಳಂತೆ ಮಾಡಲಾಯಿತು. ಅಡ್ವಾಣಿ ಮತ್ತು ಜೋಶಿ ಅವರಿಗೂ ಅದೇ ಆಯಿತು. ಈಗ ಹಲವು ಅನುಮಾನಗಳು ಮೂಡುತ್ತಿವೆ. ಗಡ್ಕರಿ ಅವರ ವಯಸ್ಸು 69, ಮೋದಿ ಅವರ ವಯಸ್ಸು 75, ಶಾ ಅವರ ವಯಸ್ಸು 61. ಈ ಲೆಕ್ಕಾಚಾರದಲ್ಲಿ ಮೋದಿ ಅವರಿಗಿಂತ ಗಡ್ಕರಿ ಸಾಕಷ್ಟು ಚಿಕ್ಕವರು. 7 ವರ್ಷ ಚಿಕ್ಕವರಾಗಿದ್ದರೂ ಸ್ವತಃ ನಿವೃತ್ತಿಯ ಬಗ್ಗೆ ಮಾತನಾಡುತ್ತಿದ್ದರೆ 75 ದಾಟಿರುವ ಪ್ರಧಾನಿಗೆ ಇದು ನೇರ ಸಂದೇಶವೇ ಸರಿ. ದೇಶದ ರಾಜಕೀಯ ವಿಶ್ಲೇಷಕರು ಇದೇ ಅರ್ಥವನ್ನು ಹುಡುಕುತ್ತಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಎಥನಾಲ್ ವಿಷಯದಲ್ಲಿ ಗಡ್ಕರಿ ಅವರನ್ನು ಹೇಗೆ ಹಿನ್ನಡೆಗೆ ತಳ್ಳಲಾಯಿತು ಎಂಬುದನ್ನು ನೀವು ನೋಡಿರಬಹುದು. ಅವರ ಬಗ್ಗೆ ಟೀಕೆಗಳು ಬಂದವು. ಹೈವೇ ನಿರ್ಮಾಣದಲ್ಲಿ ಅತ್ಯಂತ ಹೆಚ್ಚು ಕೆಲಸ ಮಾಡುವ ಸಚಿವ ಎಂದು ಅವರನ್ನು ಕರೆಯಲಾಗುತ್ತದೆ. ಆದರೆ ಅವರು ನಿರ್ಮಿಸಿದ ಹೆದ್ದಾರಿಗಳು ಹಾಳಾಗಿರುವ ಬಗ್ಗೆ, ಕಳಪೆ ಗುಣಮಟ್ಟದ ಬಗ್ಗೆ ಆರೋಪಗಳು ಕೇಳಿಬಂದವು ಮತ್ತು ಫೋಟೋಗಳು ಹೊರಬಂದವು.
ದೇಶದೊಳಗೆ ಅಸಮಾಧಾನ ಮತ್ತು ಆಕ್ರೋಶವಿದೆ. ಈಗ ಗಡ್ಕರಿ ಅವರೇ ಹೀಗೆ ಹೇಳುತ್ತಿರುವಾಗ ಮೋದಿ ವಿರುದ್ಧವೂ ಹಲವು ವಿಷಯಗಳಿವೆ. ಹಣದುಬ್ಬರ ಮತ್ತು ನಿರುದ್ಯೋಗ ಗರಿಷ್ಠ ಮಟ್ಟದಲ್ಲಿದೆ. ಸಕ್ಕರೆ ಬೆಲೆ 70 ರೂಪಾಯಿಗೆ ಮಾರಾಟವಾಗುತ್ತಿದೆ. ಅಟಲ್ ಬಿಹಾರಿ ವಾಜಪೇಯಿ ಅವರ ಕಾಲದಲ್ಲಿ ಸಕ್ಕರೆ ಬೆಲೆ 19 ರಿಂದ 20 ರೂಪಾಯಿ ತಲುಪಿದಾಗ ಈ ಸರ್ಕಾರಕ್ಕೆ ಏನಾಗುತ್ತಿದೆ ಎಂಬುದರ ಅರಿವೇ ಇಲ್ಲ. ಕಬ್ಬಿನ ಇಳುವರಿ ಎಷ್ಟು, ಬಳಕೆ ಎಷ್ಟು ಎಂಬ ಮಾಹಿತಿ ಇಲ್ಲ. ಇದೊಂದು ನಾಲಾಯಕ್ ಸರ್ಕಾರ ಎಂದು ಹೇಳಿದ್ದು ನೆನಪಾಗುತ್ತದೆ. ದೇಶದ ಯುವ ಜನತೆ, ವಿದ್ಯಾರ್ಥಿಗಳು ಮೋದಿ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶಗೊಂಡಿದ್ದಾರೆ. ಮಹಿಳೆಯರು, ಶಾಲೆಗಳು, ಶಿಕ್ಷಣ ವ್ಯವಸ್ಥೆ, ಆರೋಗ್ಯ ಇಲಾಖೆ ಎಲ್ಲವೂ ಹದಗೆಟ್ಟಿದೆ. ಈಗ ಇವರ ಕಥೆಗಳು ಕೆಲಸ ಮಾಡುತ್ತಿಲ್ಲ. ಬಿಜೆಪಿಯಲ್ಲಿ ಇಂದು ಮೋದಿ ಇದ್ದಾರೆ, ನಾಳೆ ಇರುವುದಿಲ್ಲ. ಆರೋಗ್ಯ ಚೆನ್ನಾಗಿರುವವರೆಗೆ ಇರುತ್ತಾರೆ. ಆದರೆ ಎಲ್ಲರಿಗೂ ಒಂದು ಕಾಲವಿರುತ್ತದೆ. ಬಿಜೆಪಿ ಎಂಬುದು ಸಂಸ್ಥೆಯಾಗಿರುವುದರಿಂದ ಅದು ಸದಾ ಇರುತ್ತದೆ. ಆರ್ಎಸ್ಎಸ್ ಅನ್ನು ಯಾರೂ ಇಲ್ಲದಂತೆ ಮಾಡದ ಹೊರತು ಅದು ಎಂದಿಗೂ ಇರುತ್ತದೆ. ಇಂತಹ ಸಂದರ್ಭದಲ್ಲಿ ವ್ಯಕ್ತಿಗಳ ಮಹತ್ವಕ್ಕಿಂತ ಸಂಸ್ಥೆ ಮುಖ್ಯ. ಆಗ ಮೋದಿಯವರನ್ನು ತಂದರು. ಈಗ ಸಂಘಕ್ಕೆ ಬೇರೆ ಯಾವುದೋ ಅಗತ್ಯವಿದೆ ಎನಿಸುತ್ತಿದೆ. 1 ವರ್ಷದಲ್ಲಿ ಸರ್ಕಾರ ಬೀಳುತ್ತದೆ ಎಂದು ರಾಹುಲ್ ಗಾಂಧಿ ಹಲವು ಬಾರಿ ಹೇಳಿದ್ದನ್ನು ನೀವು ಕೇಳಿರಬಹುದು. 2029ಕ್ಕೂ ಮುನ್ನವೇ ಪ್ರಧಾನಿ ಮೋದಿಯವರನ್ನು ಬದಲಾಯಿಸಿದರೂ ಆಶ್ಚರ್ಯವಿಲ್ಲ ಎಂದು ರಾಜಕೀಯ ಪಂಡಿತರು ಹೇಳುತ್ತಿದ್ದಾರೆ. ಹೊಸ ಪ್ರಧಾನಿ ಯಾರೇ ಆದರೂ ಅವರು ಆರ್ಎಸ್ಎಸ್ ಬೆಂಬಲಿತರೇ ಆಗಿರುತ್ತಾರೆ. ಬಿಜೆಪಿಯ ಮುಂದಿನ ಮುಖ ಅಥವಾ ಮೋದಿಯವರ ಉತ್ತರಾಧಿಕಾರಿ ಯಾರು ಎಂಬ ಬಗ್ಗೆ ಹಲವು ಚರ್ಚೆಗಳು ನಡೆಯುತ್ತಿವೆ. ಮೋದಿ ಅವರಿಗೆ 75 ವರ್ಷ ತುಂಬುವಾಗ ಅವರ ಹುಟ್ಟುಹಬ್ಬದ ಸಮಯದಲ್ಲಿಯೂ ನಿವೃತ್ತಿಯ ಬಗ್ಗೆ ಇಂತಹ ಚರ್ಚೆಗಳು ಎದ್ದಿದ್ದವು. ಆದರೆ ಈಗ ಅಡ್ವಾಣಿ ಮತ್ತು ಜೋಶಿ ಮಾರ್ಗದರ್ಶಕ ಮಂಡಳಿಯಲ್ಲಿ ಕುಳಿತು ನೋಡುತ್ತಿದ್ದಾರೆ. ಈಗ ಪ್ರಧಾನಿಯವರ ಸರದಿ ಬಂದಿದೆಯಾ? ಚರ್ಚೆಗಳಂತೂ ನಡೆಯುತ್ತಿವೆ. ಏನೂ ಆಗಬಹುದು. ಮೋದಿ ಶಾ ಅವರ ಬಿಜೆಪಿಯನ್ನು ಹೊರತುಪಡಿಸಿ ಬಿಜೆಪಿಯ ಚಿಂತಕರ ಚಾವಡಿ ಮತ್ತು ಆರ್ಎಸ್ಎಸ್ ಒಂದನ್ನು ಸ್ಪಷ್ಟವಾಗಿ ಗಮನಿಸುತ್ತಿದೆ. ದೇಶದ ಬಹುಪಾಲು ಜನಸಂಖ್ಯೆ 30 ರಿಂದ 40 ವರ್ಷದೊಳಗಿನವರಾಗಿದ್ದಾರೆ. ಆದರೆ 70 ರಿಂದ 80 ವರ್ಷದ ರಾಜಕಾರಣಿಗಳು ನಮ್ಮ ದೇಶದ ಭವಿಷ್ಯವನ್ನು ನಿರ್ಧರಿಸುತ್ತಿದ್ದಾರೆ ಎಂಬ ಚರ್ಚೆಯಿದೆ. ಯುವಕರಿಂದ ಹಿಡಿದು ವಿದ್ಯಾರ್ಥಿಗಳವರೆಗೆ ಪ್ರತಿಯೊಬ್ಬರೂ ಈ ಮಾತನ್ನು ಹೇಳುತ್ತಿದ್ದಾರೆ. ನಿತಿನ್ ಗಡ್ಕರಿ ಈ ಹೇಳಿಕೆ ನೀಡುವ ಮೂಲಕ 75 ದಾಟಿದ ನಾಯಕರಿಗೆ ಪರೋಕ್ಷವಾಗಿ ಸೂಚನೆ ನೀಡಿದ್ದಾರೆ ಎನ್ನಲಾಗುತ್ತಿದೆ. ನಿತಿನ್ ಗಡ್ಕರಿ ಅವರ ರಾಜಕೀಯ ಪಯಣ 5 ದಶಕಗಳಷ್ಟು ಸುದೀರ್ಘವಾಗಿದೆ. 1970ರ ದಶಕದಲ್ಲಿ ವಿದ್ಯಾರ್ಥಿ ರಾಜಕೀಯದಿಂದ ಪ್ರಾರಂಭಿಸಿ 89ರಲ್ಲಿ ಮೊದಲ ಬಾರಿಗೆ ಮಹಾರಾಷ್ಟ್ರ ವಿಧಾನ ಪರಿಷತ್ ತಲುಪಿದರು. ಪಿಡಬ್ಲ್ಯೂಡಿ ಸಚಿವರಾಗಿ, ಬಿಜೆಪಿ ರಾಜ್ಯ ಅಧ್ಯಕ್ಷರಾಗಿ, 2009ರಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿ, 2014ರಲ್ಲಿ ನಾಗ್ಪುರದಿಂದ ಲೋಕಸಭೆಗೆ ಆಯ್ಕೆಯಾಗಿ ಮೋದಿ ಸರ್ಕಾರದಲ್ಲಿ ರಸ್ತೆ ಸಾರಿಗೆ ಸಚಿವರಾದರು. ಅಂದಿನಿಂದ ಆ ಜವಾಬ್ದಾರಿಯನ್ನು ಹೊರ ಆಯರ್. ಇತ್ತೀಚೆಗೆ ದೇವೇಂದ್ರ ಫಡ್ನವೀಸ್ ದೆಹಲಿಗೆ ಬಂದಿದ್ದರು. ಅವರನ್ನು ಮಹಾರಾಷ್ಟ್ರದಿಂದ ಕೇಂದ್ರ ರಾಜಕೀಯಕ್ಕೆ ಕರೆತರಲಾಗುತ್ತದೆ ಎಂಬ ಸುದ್ದಿಗಳು ಹರಿದಾಡುತ್ತಿದ್ದವು. ಚುನಾವಣೆಯ ಸಮಯದಲ್ಲಿ ಫಡ್ನವೀಸ್ ಅವರು ಯೋಗಿ ಆದಿತ್ಯನಾಥ್ ಅವರಂತೆ ತೀವ್ರ ಹಿಂದುತ್ವದ ಭಾಷೆ ಮಾತನಾಡಲು ಪ್ರಾರಂಭಿಸಿದಾಗ ಮೋದಿ ನಂತರ ಆರ್ಎಸ್ಎಸ್ ಫಡ್ನವೀಸ್ ಅವರನ್ನು ಪ್ರಮೋಟ್ ಮಾಡಲು ಯತ್ನಿಸುತ್ತಿದೆ ಎನಿಸಿತ್ತು. ಏಕೆಂದರೆ ಅವರು ಸುಶಿಕ್ಷಿತರು, ಇಂಗ್ಲಿಷ್ ಮಾತನಾಡಬಲ್ಲರು ಮತ್ತು ಸಂಘಕ್ಕೆ ಹತ್ತಿರವಾದವರು. ಸಂಘಕ್ಕೆ ನಿತಿನ್ ಗಡ್ಕರಿ ಕೂಡ ಹತ್ತಿರದವರೇ. ನಿಮಗೆ ಸ್ವಲ್ಪ ಹಳೆಯ ಕಥೆ ಹೇಳುತ್ತೇನೆ. ಪ್ರಧಾನಿ ಹುದ್ದೆಗೆ ಮೋದಿಯವರ ಹೆಸರಿಗೆ ಮಿತ್ರಪಕ್ಷಗಳು ಒಪ್ಪುವುದಿಲ್ಲ ಎಂದು ಬಿಜೆಪಿಗೆ ಎನಿಸಿದ ಒಂದು ಕಾಲವಿತ್ತು. ಆಗ ಪ್ರಧಾನಿ ಅಭ್ಯರ್ಥಿತನಕ್ಕೆ 3 ಹೆಸರುಗಳು ಮುಂಚೂಣಿಗೆ ಬಂದಿದ್ದವು. ಆರಂಭದಿಂದಲೂ ಗಡ್ಕರಿ ಹಾಗೂ ಮೋದಿ ಶಾ ಬಣಗಳ ನಡುವೆ ಅಂತರವಿತ್ತು. 2013ರಲ್ಲಿ ಮೋದಿಯವರನ್ನು ಅಭ್ಯರ್ಥಿ ಮಾಡಿದರೆ ಮಿತ್ರಪಕ್ಷಗಳು ಒಪ್ಪುವುದಿಲ್ಲ ಎಂದಾಗ ಸುಷ್ಮಾ ಸ್ವರಾಜ್ ಅವರ ಹೆಸರು ಬಂದಿತ್ತು. ಅವರಿಗೆ ಅಡ್ವಾಣಿ ಬೆಂಬಲವಿತ್ತು. ಶಿವರಾಜ್ ಸಿಂಗ್ ಚೌಹಾಣ್ ಹೆಸರು ಕೇಳಿಬಂದಿತ್ತು. ಮತ್ತೊಂದೆಡೆ ಸಂಘದ ಆಯ್ಕೆಯಾಗಿ ನಿತಿನ್ ಗಡ್ಕರಿ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದರು. ಆದರೆ ಸಂಘದ ಬೆಂಬಲವಿದ್ದರೂ ಅವರಿಗೆ 2ನೇ ಅವಧಿ ಸಿಗಲಿಲ್ಲ. 3ನೇ ಅಭ್ಯರ್ಥಿ ರಾಜನಾಥ್ ಸಿಂಗ್. ಈ ಮೂವರಿಗೂ ಪರಸ್ಪರ ಆಗಿ ಬರುತ್ತಿರಲಿಲ್ಲ. ಆದರೆ ನರೇಂದ್ರ ಮೋದಿಯವರನ್ನು ವಿರೋಧಿಸುವ ವಿಷಯದಲ್ಲಿ ಮೂವರು ಒಂದಾಗಿದ್ದರು. ಇದು ಇಂದಿನ ಕಥೆಯಲ್ಲ. ಅಮಿತ್ ಶಾ ಅವರನ್ನು ಗಡ್ಕರಿ ಹೇಗೆ ಗಂಟೆಗಟ್ಟಲೆ ತಮ್ಮ ಆಫೀಸ್ ಹೊರಗೆ ಕಾಯಿಸುತ್ತಿದ್ದರು ಎಂಬುದನ್ನು ಹೇಳುತ್ತೇನೆ. ನರೇಂದ್ರ ಮೋದಿ ಅವರನ್ನು ಪ್ರಧಾನಿ ಅಭ್ಯರ್ಥಿ ಎಂದು ಘೋಷಿಸುವ ಸಮಯದಲ್ಲಿ ಬಿಹಾರ ಸಿಎಂ ನಿತೀಶ್ ಕುಮಾರ್ ಇದಕ್ಕೆ ಒಪ್ಪಿರಲಿಲ್ಲ. ಬಿಜೆಪಿ ತೊರೆಯುವ ಮುನ್ನ ಅವರು ಗಡ್ಕರಿ ಅವರೊಂದಿಗೆ ಮಾತನಾಡಿದ್ದರು. ನೀವು ನರೇಂದ್ರ ಮೋದಿ ಅವರನ್ನು ಪ್ರಧಾನಿ ಅಭ್ಯರ್ಥಿ ಎಂದು ಘೋಷಿಸುತ್ತೀರಾ?
ಎಂದು ನಿತೀಶ್ ನೇರವಾಗಿ ಕೇಳಿದ್ದರು. ಅದಕ್ಕೆ ಗಡ್ಕರಿ, ಚುನಾವಣೆಗೂ ಮುನ್ನ ನಮ್ಮ ಪಕ್ಷ ಯಾರನ್ನೂ ಪ್ರಧಾನಿ ಅಭ್ಯರ್ಥಿ ಎಂದು ಘೋಷಿಸುವುದಿಲ್ಲ ಎಂದು ನಾನು ಗ್ಯಾರಂಟಿ ನೀಡುತ್ತೇನೆ ಎಂದಿದ್ದರು. ತಮಗೆ 2ನೇ ಅವಧಿಯೂ ಸಿಗುತ್ತದೆ, ಲೋಕಸಭಾ ಚುನಾವಣೆ ತಮ್ಮ ನಾಯಕತ್ವದಲ್ಲೇ ನಡೆಯುತ್ತದೆ ಎಂದು ಗಡ್ಕರಿ ಭಾವಿಸಿದ್ದರು. ಆದರೆ ಆಮೇಲೆ ಏನಾಯಿತು ಎಂಬುದು ನಿಮಗೆ ಗೊತ್ತಿದೆ. ಗಡ್ಕರಿ ಅಧ್ಯಕ್ಷರಾಗಿದ್ದಾಗ ಕೋರ್ಟ್ ಆದೇಶದಂತೆ ಅಮಿತ್ ಶಾ ಆರಾದಿಂದ ಹೊರಗೆ ದೆಹಲಿಯಲ್ಲಿದ್ದರು. ಅಂದಿನಿಂದಲೇ ವಿರೋಧಿಗಳು ಅವರನ್ನು ತಡಿಪಾರ್ ಎಂದು ಕರೆಯಲು ಶುರು ಮಾಡಿದ್ದು. ಅಮಿತ್ ಶಾ ಗಡ್ಕರಿಯವರನ್ನು ಭೇಟಿಯಾಗಲು ಹೋದಾಗ ಗಂಟೆಗಟ್ಟಲೆ ಹೊರಗೆ ಕಾಯಬೇಕಾಗುತ್ತಿತ್ತು. ಆಗ ಶಾ ಅವರಿಗೆ ಕೆಟ್ಟ ದಿನಗಳು ನಡೆಯುತ್ತಿದ್ದವು. ಗಡ್ಕರಿ ಮಹಾರಾಷ್ಟ್ರದಿಂದ ಬಂದು ಏಕಾಏಕಿ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದರು. ಆದರೆ ಸಮಯ ಬದಲಾಯಿತು. ಗಡ್ಕರಿ ಇದ್ದಾಗಿಯೇ ಮೋದಿ ಶಾ ಬಾಸ್ ಆದರು. ನಿತಿನ್ ಗಡ್ಕರಿ ಧೈರ್ಯಶಾಲಿ ನಾಯಕ. ಅವರು ತಮ್ಮ ಮಾತನ್ನು ನೇರವಾಗಿ ಹೇಳುತ್ತಾರೆ, ಯಾರ ಎದುರು ಬಗ್ಗುವುದಿಲ್ಲ. ಆದರೆ ಈಗ ನಿತಿನ್ ಗಡ್ಕರಿ ಹೇಳಿರುವ ಮಾತು ಸುಮ್ಮನೆ ಹೇಳಿದ್ದಲ್ಲ. ಇದರ ಹಿಂದೆ ದೊಡ್ಡ ರಾಜಕೀಯ ತಂತ್ರದ ಖಿಚಡಿ ಬೇಯುತ್ತಿದೆ. ಒಲೆ ಹಚ್ಚಿಯಾಗಿದೆ, ಪಾತ್ರೆ ಇಟ್ಟಿಯಾಗಿದೆ, ಅದಕ್ಕೆ ಬೇಕಾದ ಸಾಮಗ್ರಿಗಳನ್ನು ಹಾಕಿಯಾಗಿದೆ. ಖಿಚಡಿ ಬೇಯಲು ಆರಂಭವಾಗಿದೆ. ಈ ಖಿಚಡಿ ತಯಾರಾಗಲು ಇನ್ನೆಷ್ಟು ಸಮಯ ಬೇಕಾಗಬಹುದು? ಇದರ ರುಚಿ ಹೇಗಿರುತ್ತದೆ? ಕಾದು ನೋಡಬೇಕಿದೆ.